ಯಾನ್ ರಾಮಣ್ಣ JCP ಎಲ್ಲ ಅಂತ ತಗೊಂಬಂದ್ಬಿಟ್ಟಿದ್ಯಾ? ಏನ್ ಕೆಲಸ ಮಾಡಕ್ ಬಂದಿದ್ ರಾಮಣ್ಣ ಇಲ್ಗೆ? ಈ ಬೋರಜ್ಜ ಅಡ್ಕೆ ಸೊಸಿ ಗುಂಡಿ ತೆಗೆ ಕೇಳಿತು ಕಾಣಿಸಿದ್ದಪ್ಪ. ಅದ್ ಕೇಳ ಬಂದ್ರೆ ಯೂಟತ್ತಾದ್ರೂ ಬಂದಲ್ವಲ್ಲ ಇವ್ ಅಜ್ಜ. ನಿನ್ಗೆ ಎಲ್ಲಾರ ಸಿಕ್ಕಿತಿ ಅಂಗಡಿ ಎಲ್ಲಾರವ? ನನ್ಗೇನ್ ಸಿಕ್ಕಿಲ್ ಕಣ್ ರಾಮಣ್ಣ. ಏನಾದ್ರೂ ಯೂಟತ್ತಿಗೆ ತೋಟದಾಗ ಬರ್ಬೇಕಿದ್ದಪ್ಪ. ಯಾಕ ಇವತ್ತು ಈಟತ್ತಾದ್ರೂ ಬಂದಲ್ವಲ್ಲ, ಏನ್ ಕೆಲಸ ಮಾಡ್ತೈತ ಏನಮ್ಮ ಅಂತವ. ನಾನ್ ಬಂದೇನ್ ಹೊಸಿವತ್ತಾಗಿಲ್ ಕಾಣಿಸಿದ್ದಪ್ಪ. ಇಷ್ಟೊತ್ತಿಗೆ ಒಂದ್ ಹತ್ ಗುಂಡಿನೇ ತೆಗಿಬೋದಿತ್ತು. ನೋಡಿದ್ರೆ ಇವಾಗ ಜೀವಟತ್ತಾದ್ರೂ ಬಂದಲ್ವಲ್ಲ ಅಂತ ಹೇಳಿ ಕೂತಿದ್ದೀನಿ ನಾನುವೇ ನಮ್ ಡ್ರೈವರು ಅತ್ಲಾಗಿ. ತಿಂಡಿ ತಿನ್ಕೊಂಡ್ ಬಂದಿದೀನ್ ರಾಮಣ್ಣ. ಹ್ಞೂ ಕಾಣಿಸಿದ್ದಪ್ಪ, ತಿಂಡಿ ಎಲ್ಲ ತಿನ್ಕೊಂಡ್ ಬಂದಿದೀವಿ. ಇನ್ನೇನ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಿತ್ತು. ನೋಡಿದ್ರೆ ಇವ್ ಅಜ್ಜನೇ ಬಂದಲ್ವಲ್ಲ. ನೀನೇನಾರ ಊರ್ ಕಡಿಕ್ ಹೋದ್ರ ಒಂಚೂರು ಹೇಳ್ ಕಳಿಸ್ತೀಯ ವಜ್ಜರ್ ಮತ್ತಕ್ ಹೋಗಿ. ಅವ ಅಜ್ಜನೋ ಬ್ಯಾರೆ ಕೆಲ್ಸನೇ ಮಾಡ್ತೈತ್ ಮಂತವ. ಅದಕ್ಕೆ ಹೊಲದ ಕೆಲಸ ಮತ್ಕಣತ್ಕಣಂತೆ ನಾನು ಮಂತಕ್ ಹೋಗ್ತೀನಲ್ಲ, ಹಂಗೆ ಹೇಳೋಗ್ತಿಂಗಂತ ತಗಾರಮ್ಮಣ್ಣ. ನಿಮ್ಮೂರ್ ಕುಮಾರಣ್ಣ ಹೇಳತ್ತು ಅಡ್ಕೆ ಸೋಸಿಗೆ ನನ್ಗೂ ಗುಂಡಿ ತಕ್ಕೊಡ್ಬೇಕಣ್ಣ. ಅವ್ ಅಜ್ಜಂತಕ್ ಬಂದಾಗ ನಮ್ದಕ್ಕೂ ಬಂದ್ಬಿಡು ಅಂತ ಹೇಳಿ ನಾವು ಬೆಳಗ್ಗೆನೆ ಹೋಗಿದ್ರೆ ಆಗದಪ್ಲ ಕುಮಾರಣ್ಣಂತಕ್ಕೆ. ಯೂಟತ್ತಾದ್ರಿ ವಾಜ್ ಬರ್ಲಿಲ್ಲ ಏನಲ್ಲ. ನೋಡೋಣ ಒಂದ್ ಮಾತು ಹೇಳೋಗಣ್ಣ ನೀನು. ಇಲ್ಲ ಫೋನ್ ನಂಬರ್ ಇದ್ರು ಕೊಡಿಲ್ಲ, ನಾನು ಫೋನ್ ಮಾಡ್ತೀನಿ. ಯಾವ ಅಜ್ಜಂತೆ ಆ ಫೋನ್ ಇಲ್ಲ ಏನು ಇಲ್ಲ ಕಣ್ರಮ್ಮಣ್ಣ. ನಾನ್ ತಾನು ಏನ್ ಫೋನ್ಗೇನು ಏನು ಇಲ್ಲ. ಆ ಮನೆ ಫೋನ್ ಈತೆ, ಅದ್ರಾಗ ಏನ್ ನಂಬರ್ ಗಿಂಬರ್ ಏನು ಬರ್ಕೊಂಡಿಲ್ ಕಣ್ರಮ್ಮಣ್ಣ. ನಾನು ಈಗ ಹೋಗ್ತೀನಿ ತಗ, ಅಲ್ಲೇ ಹೇಳೋಗ್ತೀನಿ ನಾನು. ಸಿದ್ದಪ್ಪ ಏನಾರ ತೋಟ ತಕ್ಕ ಹೋಗ್ ಬಂದಾನೆ ಹೆಂಗ್ ಕೇಳಂತಾಡಿ. JCP ಗಿಸಿಪಿ ಬಂದಿತ್ತೇನ? ಸಿದ್ದಪ್ಪ ಸಿದ್ದಪ್ಪ ಏನ್ ತೋಟ ತಕ್ಕ ಹೋಗ್ ಬರ್ತದ ಏನು? ಹ್ಞೂ ಕಣೋ, ತೋಟ ತಕ್ಕ ಹೋಗ್ ಬರ್ತದ ನೀ. JCP ಏನಾರ ಬಂದಿತ್ತ ಅಂತ ಕೇಳೋಣ ಅಂತ ಹೇಳಿ ಬಂದಿ. ರಾಮಣ್ಣನ್ JCP ಅಲ್ವೇನ್ ಕುಮಾರ? ಹ್ಞೂ ಕಾಣಿಸಿದ್ದಪ್ಪ, ರಾಮಣ್ಣಂದೇಯ. ಏನ್ ಬೋರಾಜಂದ್ರಲ್ಲಿ ಅಕ್ಕೆ ಸೊಸಿ ಗುಂಡಿ ತೆಗಿತೀತ? ಬೋರಾಜನ್ ಹೊಲ್ದಡಿ ತಂದು ನಿಲ್ಲಿಸ್ಕೊಂಡವನೆ. ನೋಡಿದ್ರೆ ಬೋರಾಜ್ನ ಇನ್ನು ತೋಟ ತಕ್ಕ ಹೋಯಿಲ್ ಕಣು. ಇನ್ ಏನ್ ಮಾಡ್ತಿತ್ತೋ ಏನು. ಆ ಅಣ್ಣ ನನ್ನನ್ ಕೂಗ್ಬಿಟ್ಟು ಹಿಂಗ್ ಒಂಚೂರು ಹೇಳಪ್ಪ ಬೋರಾಜರ್ ಮಂತಕ್ ಹೋಗ್ಬಿಟ್ಟು JCP ಬಂದು ನಿಮ್ಮ ಹೊಲ್ದೊಳಗ್ ನಿಂತದೆ, ಹೋಗಜ್ಜ ಮಂತ ಹೊಲ್ತಕ್ಕೆ ಅಂತೇಳಿ ಹೇಳು ಅಂತೇಳಿ ಕಳಿಸ್ತು. ಥೋ ತಾರೀಕ್ ಅತ್ಲಾಗಿ ನಾನಾರ ತೋಟ ತಕ್ಕ ಇರತ್ಲಾಗಿ ನಮ್ ತೋಟದಾಗಾರ ಕೆಲ್ಸ ಆಗೋದಲ್ವ ಅತ್ಲಾಗ ಸಿದ್ದಪ್ಪ. ನಾನು ಸುಮ್ನಾದೆ ಬೋರಾಜನ್ ಹೊಲ್ದಾಗ ಗುಂಡಿ ತೆಗಿತೈತೇನೋ ಅಂತ ಹೇಳಿ. ಇನ್ ಯಾನ್ ಮಾಡ್ತೀಯ ಅತ್ಲಾಗೆ ಆ ವಜ್ಜುಟೊತ್ತಿಗೆ ಏನಾರ ಮಾಡಿ ತೋಟ ತಕ್ಕ ಹೋಗ್ಬೇಕಿತ್ತು. ಯಾಕ ಇವತ್ತು ಹೋಗಿಲ್ಲ, ಏನೋ ಕೆಲ್ಸ ಗಿಲ್ಸ ಮಾಡ್ತಿತ್ತೋ ಇಲ್ಲ ಹುಷಾರ್ ಗಿಷಾರ್ ತಪ್ಪೈತೇನೋ ನೋಡ್ತೀನಿ ನಾನು. ಆಮಕ್ಕಿಂದಾನೆ ಹೋಗತ್ಲಾಗಿ ನೀನು ತಂಗಿ ಸೊಸಿಗೋ ಇಲ್ಲ ಅಡ್ಕೆ ಸೊಸಿಗೋ ಗುಂಡಿ ತೆಗಸ್ಕೊಳ್ಳಿ ಒಂದ್ ಬಿಡತ್ಲಾಗಿ. ಸರಿ ಸರಿ ಆತ್ ಕಾಣಿಸಿದ್ದಪ್ಪ, ಹೋಗ ಒಂಚೂರು ಬಿರ್ನ ಹೇಳೋಗತ್ಲಾಗಿ. ಆದ್ರೂ ಈ ಅಜ್ಜಿ ಏನ್ ಮಾಡ್ತೈತೆ ಮಂತ ಅಂತ ಕಾರಣನ. ಊಟತ್ತಾದ್ರೂ ತೋಟಕ್ಕೆ ಹೋಗಿಲ್ವಲ್ಲ. ಯಾರ ಕೂಲಿಗೆ ಬರ್ತಾರೆ ಅಂದ್ರೆ ಈ ಅಜ್ಞೆ 50 ಸಲ ತೋಟಕ್ಕೂ ಮನೆಗೂ ಓಡಾಡಿರುತ್ತೆ. ಇವತ್ ಯಾಕೆ ಹೋಗಿಲ್ಲ, ಏನಾರ ಹುಷಾರ್ ಗಿಷಾರ್ ತಪ್ಪಾಯ್ತ ಹೆಂಗೋ ಈ ಅಜ್ಜತ್ಲಾಗಿ. ಹೋಗ್ ನೋಡೇ ಬಿಡ್ತೀನಿ ಮಂತವ ಏನ್ ಮಾಡ್ತೈತೆ ಏನು ಅಂತ ಹೇಳಿ. ನನ್ಗೂ ಯಾಕೋ ಜೀವ ತಳಮಳ ಅಂತ ಐತಿ. ಬೋರಜ ಬೋರಜ ಇದ್ಯಾಕ್ ಸಿದ್ದಪ್ಪ ಅಲ್ಲಿ ನಿಂತ್ಕೊಂಡು ಆಡ್ ಜೋರ ಕೂಗ್ತದಿಯಲ್ಲ? ಬೋರಜ್ಜ ಎತ್ಲಾಗ ಹೋಯ್ತು ಗೌರಜ್ಜಿ. ಎತ್ಲಾಗ ಹೋತ ಏನ ನಿಮ್ ಬೋರಜ್ಜ? ಏನ್ ಮಂತ ಕೂತಿರುತ್ತೇನೋ? ಇಲ್ಲ ತೋಟ ತಕ್ಕೋ ಇಲ್ಲ ಅಂಗಡಿ ಬೀದಿ ತಕ್ಕ ಹೋಗಿರ್ಬೇಕಣೋ. ನೋಡಿದ್ರೆ ಹೊಲ್ದೊಳಗೆ JCP ಬಂದ್ ನಿಂತದೆ ಕೆಲ್ಸ ಮಾಡಕ್ಕೆ. ಈ ಅಜ್ಜ ತೋಟ ತಕ್ಕ ಹೋಗ್ಬಾರ್ದೇನಜ್ಜಿ? ಅಡ್ಕೆ ಸೊಸಿಗೆ ಗುಂಡಿ ತೆಗೆ ಕೇಳ್ತಿರ್ತಿಲ್ಲ ಪಾಪ. ಹ್ಞೂ ಕಣ್ಗೌರಾಜಿ, ಅಡ್ಕೆ ಸೊಸಿ ಗುಂಡಿ ತೆಗಿಯ ಕೇಳದ ರಾಮಣ್ಣಂಗೆ. ನೋಡಿದ್ರ ಅವ್ರು ಒತ್ತರೆಲ್ಲ ಬಂದ್ ಇವ್ ಅಜ್ಜನ್ ಕಾಯ್ಕೊಂಡ್ ಕೂತವ್ರೆ. ಇವ್ ಅಜ್ಜ ಹೋಗ್ಬಾರ್ದೇನಜ್ಜಿ ಹೊಲ್ತಕ್ಕೆ. ಕುಮಾರ್ ಒಂಚೂರು ತೆಗಿಬೇಕಂತ ಗುಂಡಿಯ. ಅವನು ಏನೋ ತಂಗಿ ಸೊಸಿನ ಕಣೆ ಅಡ್ಕೆ ಸೊಸಿನ ಮಾಡಕ್ತಾನಂತೆ. ನೋಡಿದ್ರಿ ಇವ್ ಅಜ್ಜಿ ಊಟತ್ತಾದ್ರೂ ಹೋಗಿಲ್ವಲ್ಲ ಅಜ್ಜಿ ಹೊಲ್ತಕ್ಕೆ. ಹೊಸಿವತ್ತಿನ ಕಾಯ್ತಲ್ಲ ರಾಮಣ್ಣ. ಇವ್ ಅಜ್ಜ ಅತ್ಲಾಗ ಹೋಯ್ತ ಏನ ಕಣೋ? ಯಾ ಬಂಗಾನು ನೇರ್ಪಾಗ್ ಮಾಡಕ್ಕಲ್ಲ, ಎಲ್ಲಾ ಬಂಗ ನಿಂಗ್ ಅರ್ಧ ಬರ್ಧ ಮಾಡೋದು. ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಳ್ಳೋದು ಇದೇ ಕೆಲ್ಸ ಆಗ್ಬಿಟ್ಟತಿ ಅಜ್ಜನ ಅತ್ಲಾಗಿ. ಪಾಪ ಹುಡುಗ್ ಬಂದ ಆಟೋತಿಂದ ಕಾಯ್ತತೆ ಅಂತ ಹೇಳ್ತೀಯ. ತಿಂಡಿ ಬೇರೆ ತಿಂದದ ಇಲ್ವಾ ಹುಡ್ಗ? ಇವ್ ಅಜ್ಜ ಎತ್ಲಾಗ ಹೋಯ್ತು ಅಂತ ಕಾಣಿಸಿದ್ದಪ್ಪ. ನಾನು ಎಲ್ಲ ಅಂಗಡಿ ಬೀದಿತ ಕಾಣ್ಲಲ್ವಾ ನಿನ್ಗೆ? ಇಲ್ ಕಣ್ಗೌರಾಜಿ ಅಲ್ಲೆಲ್ಲ ನೋಡ್ಕೊಂಡೆ ಬಂದೆ ನಾನು. ಅಲ್ಲೇನು ಕಾಣ್ಲಲ್ವಪ್ಪ, ಎಲ್ಗೋಗೈತ ಏನೋ ಮಂತ ಈತೇನೋ ಅಂತ ಹೇಳಿ ಬಂದೆ ನಾನು. ಮಂತನ ಇಲ್ವಲ್ ಗೌರಾಜಿ. ಅಲ್ಲಿ ನೋಡ್ ಗೌರಾಜಿ, ನಿನ್ ಅಮ್ಮಗ್ ಬದಿದನ್ ಕೇಳು ನಿಮ್ ತಾತ ಎಲ್ಲೋಯ್ತು ಅಂತ ಹೇಳಿ. ಲಾ ಪಾಪ ಎಲ್ಲೋಗಿದ್ದ ನೀನು? ನಿಮ್ ತಾತ ಎಲ್ಲೋತ? ಊಟ ತಾದ್ರೂ ಬಂದಲ್ವಲ್ಲ? ತಾತ ಮ್ಯಾವ್ ಕುಯ್ಕೊಂಬರಕ್ ಹೋಯ್ತ್ ಕಣಜ್ಜಿ ಹಸಿಗೆ. ಇವತ್ತೇನೋ ತೋಟದ ಕೆಲಸ ಮಾಡ್ಬೇಕಂತ, ಅದಕ್ಕೆ ಮ್ಯಾವ್ ಕುಯ್ಕೊಂಡ್ ಬರ್ತಿಂಗಲ್ಲ ಪಾಪ ಅಂತ ಮ್ಯಾವ್ ಹೊತ್ಕೊಂಡ್ ಬತ್ತಿತ್ತಲ್ಲಿ. ಏನ್ ಕೆಲಸ ಮಾಡುತ್ತ ಏನೋ ನಿಮ್ ಅಜ್ಜ? ಒತ್ತರನ್ನಾಗ್ಲೇ JCP ಬಂದು ನಿಮ್ ತಾತನೇ ಕಾಯ್ಕೊಂಡ್ ಕೂತಿತ್ತಂತೆ. ಹೋಗ್ಬಾರ್ದೇನೋ ಹೊಲ್ತಕ್ಕೆ? JCP ಬಂದಿದೆ ಅನ್ಸಿದ್ದಣ್ಣ? ಹ್ಞೂ ಕಣ್ಲ ಪಾಪ ಬಂದಿತ್ತೆ. ನಿಮ್ ಅಜ್ಜ ಹೇಳ್ತಿರೋದು ಅರ್ಥ ಆಗ್ತಿಲ್ವೇನೋ ನಿನ್ಗೆ? ಅಲ್ಕಂಡ್ ಬೋರಾಜ, ಹೊಲ್ತಕ್ ಬಂದು JCP ಕಾಯ್ಕೊಂಡ್ ಕೂತೈತ್ ನಿನ್ಗೋಸ್ಕರನೇ. ಅಡ್ಕೆ ಸೊಸಿಗೆ ಎಲ್ಲೆಲ್ಲಿ ಗುಂಡಿ ತೆಗಿಬೇಕು ನಮಗ್ ಗೊತ್ತಿಲ್ಲ ಕಣ ಅಂತ ಹೇಳಿ ರಾಮಣ್ಣ ಕಾಯ್ಕೊಂಡ್ ಕೂತವನೆ. ನೀನ್ ನೋಡಿದ್ರೆ ಈಗ ಮೇವ್ ಹೊತ್ಕೊಂಬತ್ತಿದ್ಯಲ್ ಬೋರಾಜ ನೀನು.
ಥೋ ಏನ್ ಮಾಡೋಣ ಸಿದ್ದಪ್ಪ, ಹಾಸಿಗೆ ಮೇವ್ ಕುಯ್ಕ ಬರ್ಲಿಲ್ಲ ಅಂದ್ರೆ ಸಂಜೆ ನಂಗೆ ಮಳೆ ಇಟ್ಕಾಣತ್ತೆ. ಆ ಮಳೆಯಲ್ಲಿ ಮೇವೆಲ್ಲ ಕುಯ್ಕೊಂಡ್ ಬರಕಾಗುತ್ತೇನೋ ನನ್ನ ಕೈಲಿ. ಅದಕ್ಕೆ ಮೇವೆಲ್ಲ ಹಂಚ್ಬಿಟ್ಟು ಹೋಗೋಣ ಅಂತ ಹೇಳಿ ಮೇವ್ ತರಕ್ ಹೋಯ್ದ್ರೆ ಊಟಕ್ಕೆ ಬಂದದೇನೋ JCP. ಸರಿ ಸರಿ ಆತು. ಬೇರೆ ಬೇರೆ ಮೇವ್ ಕೆಳಕ್ ಹಾಕ್ಬಿಟ್ಟು ಎದ್ನ ಬಿದ್ನ ಅಂತ ಹೇಳಿ ಓಡಾಜ ನೀನು. ಜೇಸಿಪಿ ತಗೊಂಡು ಆ ವಜ್ಜ ಎತ್ಲಾಗ ಒಂಟ್ಕಿಂಟಾನು. ಅವ್ನ ಎಲ್ಲೂ ಹೋಗಲ್ ಕಣ ಸುಮ್ಮನೆ. ಅವ್ನಿಗೆ ನನ್ನ ದಿವ್ಸಯ್ಯ 2,000 ಕೊಟ್ಟು ಬಂದದನೆ. ಅವ್ನೆಲ್ಲೂ ಹೋಗಲ್ ಕಣ ಸುಮ್ಮರು. ನನ್ನ ಕಾಯ್ತಾನ ಕಣತ್ ನಾನು ಹೋಗತ್ತನ್ಕವ. ಇದೇನ್ ಬೋರಾಜ ಹಿಂಗಂತೀಯ ನೀನು? ಅಂಗಡಿ ಕುಮಾರನ್ನು ಒಪ್ಕೊಂಡಿದ್ದಾನಂತೆ. ನಿಮ್ ಗದ್ದೆ ಒಳಗೆ ಗುಂಡಿ ಎಲ್ಲ ತೆಗೆದ್ಬಿಟ್ಟು ತಂಗಿ ಅಡ್ಕೆ ಸೋಸಿಗೆ ಅವ್ರ ಗದ್ದಿಗೆ ಹೋಗಿ ಅಡ್ಕೆ ಸೋಸಿ ಗುಂಡಿ ತೆಗಿಬೇಕು ಕನ್ಸಿದ್ದಪ್ಪ. ಊಟತ್ತಾದ್ರೂ ಬಂದಿಲ್ಲ ಇವ್ ಅಜ್ಜ ಅಂತ ಹೇಳಿ ಕೂಗಾಡ್ತದ ಅವನು. ಓಡೋಡ್ ಬೀರ್ನು ಓಡೋಗು, 2,000 ದುಡ್ಡು ಕೊಟ್ಬಿಟ್ಟಿದೀನಿ ಅಂದ್ಬಿಟ್ಟು ಅವನು ಸಂಜೆ ಗಂಟೆ ಕಾಯ್ತೀನಿ ಅಂತ ಹೇಳಿದ ನೆನ್ಗೆ ಬರೋಜ ನಿನ್ಗೆ. ಸರಿ ಸರಿ ಆತು ನಡೆಸಿದ್ದಪ್ಪ, ನೀನೇನ್ ಮಾಡ್ತಿ ಇಲ್ಲಿ ನಡಿ. ನೀನುವೆ ಹೋಗಿ ಅಡ್ಕೆ ಸೋಸಿಗೆ 2 ಗುಂಡಿ ಬೇಕು ಅಂತ ಹೇಳಿ ತೆಗ್ಸ್ ಬರೋಣ ನಡಿಯೋ. ನೀನೇನ್ ಮಾಡಕ್ಲ ಪಾಪ ಅಲ್ಲಿ ಸುಮ್ನೀರ್ ನೀನ್ ಮಾಡ್ತಾವ. ಅಲ್ಲನ್ ಕೆಲ್ಸದಾಗ ನಾನ್ ಇರ್ತೀನಿ. ನೀನ್ ಏನಾರ ಹೋಗಿ ಆ JCP ಚಕ್ರ ಗಿಕ್ರ ಸಿಗಾಕಂಡ್ಯ ಸುಮ್ನಿರೋ ನೀನು. ಲಾ ಪಾಪ ಸ್ವಾನ್ ಬರ ಇಟ್ಕೊಂಡದೆ. ಆ ಸ್ವಾನಾಗೆಲ್ಲ ನೆನ್ಕೊಂಡ್ ನೀನು ಜ್ವರ ಬರ್ಸ್ಕೊಬೇಡ ನೀನು. ಮಂತಾಗಿರ್ ನೀನು. ಯಾ ಸುಮ್ನೆ ಇರಾಜಿ, ಸ್ವಾನ ಏನ್ ಬರಲ್ಲ. ನಾನು ಅಲ್ಲಿ ಮರದ ಕೆಳಗೆಲ್ಲಾರ ಕೂತಿರ್ತೀನಿ. ಸುಮ್ನೆ ಇರಾಜಿ, ಮಳೆಲೆ ನೆನೆಯಲ್ಲ ಕಣಂತ ನಾನು. ಮಧ್ಯಾಹ್ನಕ್ಕೆ ಏನಾರ ಅಡ್ಗೆ ಮಾಡ್ಕೊಂಡ್ ತರ್ಬೇಕೇನಾಜ ಹೊಲ್ತಕ್ಕೆ. ಮಧ್ಯಾಹ್ನಕ್ಕೆ ಇನ್ನೇನ್ ಊಟ ಮಾಡಿಸ್ಬೇಕು ಅಂತ ಇದ್ಯಾ ನೀನು? ಅಡ್ಗೆ ಮಾಡ್ಕೊಂಡು ತಗೊಂಬ ಹೊಲ್ತಾಕಿ. ಮಂಜಿದು ಕರ್ಕೊಂಡು ಒಂದ್ 1 ಗಂಟೆ ಹೊತ್ತಿಗೆ ಊಟ ತಗೊಂಡ್ ಬಂದ್ಬಿಡು. ಅಲ್ಲ ಕಣಜ, ಏನ್ ಮುದ್ದೆ ಮಾಡ್ಕೊಂಬರನ ಇಲ್ಲ ಉಚ್ಚಲ್ ಚಟ್ನಿ ಮಾಡ್ಕೊಂಡು ರೊಟ್ಟಿ ಹಾಕೊಂಬರನ, ರಾಗಿ ರೊಟ್ಟಿ ಅಂತ. ಕಣಂತ ತಾಂಬಾರಿ. ಚೋಳಿಗೆ ಹೊತ್ಕು ಉಚ್ಚಾಲ್ ಚಟ್ನಿ ರಾಗಿ ರೊಟ್ಟಿ ಬಾರಿ ಚೆನ್ನಾಗಿರ್ತದೆ. ಆ ತುಪ್ಪ ತಗೊಂಡು ಉಚ್ಚಾಲ್ ಚಟ್ನಿ ರಾಗಿ ರೊಟ್ಟಿ ತಗೊಂಡ್ ಬಂದ್ಬಿಡು. ಸರಿ ಸರಿ ಆತ್, ನಾನು ಹೋಗ್ತೀನಿ. ಒತ್ಲ ಅಂತ ಒಂದ್ 12:15 1 ಗಂಟೆ ಹೊತ್ತಿಗೆ ಊಟ ತಂದಿರ್ಬೇಕು. 2 ಗಂಟೆಗೆ ತಂದ್ರ ಹುಡುಗಿರಲ್ಲ, ಹೋಗಿರುತ್ತೆ. ಲಾ ಪಾಪ ನೀನು ನಿಮ್ಮ ಅಜ್ಜಿ ಜೊತೆಗೆ ಮಧ್ಯಾಹ್ನಕ್ಕೆ ಬಂದ್ಬಿಡು. ಈಗ ಬೇಡ ನೀನು. ಸರಿ ಕಾಂತಾತ ಆತು. ನೀನು ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾವಾಗ್ಲೂ ಬರೀ ಹಿಂಗೆ ಮಾಡ್ತೀಯ ಕಾಣಂತು ಆಗ್ತದ ನೀನು. ಸರಿ ಆತು ಹೋಗು. ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಕಾಣಂತೆ. ನಡಿಯ ಸಿದ್ದಪ್ಪ, ಬಿರ್ಬಿರ್ನ ಕಾಲ್ ಹಾಕೊಂಡು ನಡಿ ಬಿರ್ಬಿರ್ನಿ. ಥೋ ನಾನೆಂತ ಕೆಲಸ ಮಾಡ್ಬಿಟ್ಟೆ ನೋಡ್ಸಿದ್ದಪ್ಪ. ಮೇವ್ ಕುಯ್ಯನ ಅವ್ನ್ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿ ಹೋದೆ. ನೋಡಿದ್ರೆ ಅವನೇ ಬಿರ್ನು ಬಂದ್ಬಿಟ್ಟು ಅನ್ಸಿದ್ದಪ್ಪ. ದಿನ ಹೆಂಗ್ ಒತ್ಲಂತೆ ತೋಟಕ್ಕೆ ಹೋಗ್ತದೆ, ಹೆಂಗ್ ಇವತ್ತು ತೋಟಕ್ಕೆ ಹೋಗ್ಬಿಟ್ಟಿದ್ರೆ ಹೆಂಗೋ ಇಟ್ಟೊತ್ತಿ ಕೆಲ್ಸನೇ ಮುಗ್ದಾಗಿರೋದ್ ಕಂಡು ಬರೋಜ ನಿಂದು. ಇನ್ಯಾನ್ ಮಾಡಕ್ಕಾಗತ್ ನಡೆಸಿದ್ದಪ್ಪ. ನಾವ್ ಅನ್ಕೊಂಡಂಗೆ ಯಾವ್ದು ಹಾಕಲ್ಲ. ನಾನೆಲ್ಲೋ ಲೇಟ್ ಆಗಿ ಬರ್ತಾನೆ ಅಂತ ಹೇಳಿ ಓದಿ. ಇಲ್ಲಾಂದ್ರೆ ನಾನು ಹೋಗ್ತಿದ್ನೇನು ತೋಟಕ್ಕೆ ಬಿರ್ನು ಹೋಗ್ಬಿಡೋನಿ. ಅವ್ನು 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರೆ ನಾನು 8 ಗಂಟೆಗೆ ಅಲ್ಲಿ ಹೋಗ್ಬಿಡಿನತ್ಲಾಗಿ. ಈ ವಾಜ್ ಈಗ ಬತ್ತೈತಿ. ಊಟತ್ತಿಗೆ ವಾಜನ್ ಕೆಲಸ ಮುಗಿಸ್ಬಿಟ್ಟತ್ಲಾಗಿ ಕುಮಾರನ್ ಕೆಲ್ಸಕ್ಕಾರ ಹೋಗ್ಬೋದಿತ್ತು ನಾನು. ಇದೇನ್ ಬೋರಾಜ ಇದು ಊಟ ಅಂತಾನೆ ಲೇಟ್ ಮಾಡ್ಬಿಟ್ಟೆ ಇವತ್ ನೀನು. ಬೇಜಾರ್ ಮಾಡ್ಕೋಬೇಡ ಕಣ್ ಪಾಪ. ಇನ್ ಬರೋದ್ ಒತ್ತಾಗುತ್ತೆ ಅನ್ಕೊಂಡು ನಾನು ಹೋಗಿ ಮೇವ್ ಕುಯ್ಯಕ್ ಹೋಯ್ದೆ ಕಣು ಹಸಿಗೆ. ಇನ್ ಮಳೆ ಬಂದ್ಬಿಟ್ರೆ ಮೇವ್ ಕುಯ್ಯಕ ಅಲ್ಲ ಅಂತ ಹೇಳಿ ಹೋಗಿದ್ದೆ. ಬೇಜಾರ್ ಮಾಡ್ಕೋಬೇಡ. ಏನ್ ತಿಂಡಿ ತಿನ್ಕೊಂಬಂದು? ತಿಂಡಿ ತಿಂದಿಲ್ಲ ಅಂದ್ರೆ ಹೇಳು, ನಾನು ತರಿಸ್ಕೊಡ್ತೀನಿ ಏನಾರವ. ಊಟ ಗಂಟ ತಿಂಡಿ ತಿಂದಂಗಿರ್ತೀನ ನಾನು. ತಿಂಡಿ ನಾನು ನನ್ನ ಡ್ರೈವರ್ವೇ ಇಡ್ಲಿ ತಿನ್ಕೊಂಡ್ ಬಂದು ಕಣಂತೆ. ಎಲ್ಲೆಲ್ಲಿ 8 ದೂರ ತೆಗಿಬೇಕು ಅಂತ ಬೋರಾಜ ಬಿರ್ಬಿರ್ನಿ. ಸಿದ್ದಪ್ಪ 8 ದೂರಕ್ಕೆ ಗುಂಡಿ ತಗ್ಸನು. ನನ್ಗೇನ್ ಗೊತ್ತಾಗುತ್ತೆ ಅನ್ಬೋರಾಜ. ನೀನೇ ನೋಡಿ 8 ದೂರ ತೆಗಿಬೇಕು ಅಂತ ಹೇಳಿ. ನನಗೆ ಗೊತ್ತಾಗಿದ್ರೆ ನಾನು 10 7 ಹೋಗಿನಿ ಈಡಿಟುದ್ದಕ್ಕೆ ತೆಗಿಯೋಣ ಅಂತ ಹೇಳಿ. ನನಗೂ ಸರಿಯಾಗಿ ಗೊತ್ತಿಲ್ಲ ಕಾಣಿಸಿದ್ದಪ್ಪ. ರಾಮಣ್ಣ ಇನ್ಯಾನ್ ಮಾಡ್ತೀಯ? ಒಂದೊಂದ್ 3 ದಾಪಿಗೆ ಒಂದೊಂದ್ ಗುಂಡಿ ತೆಗಿಯಪ್ಪ ಅತ್ಲಾಗಿ. ಸರಿ ಕಣ್ಬೋರಾಜ ಆತು. ನೀನ್ 7 ದೂರ ಕೇಳ್ತೀಯ 8 ದೂರ ತೆಗಿತೀವಿ. ಮಧ್ಯಾಹ್ನ ಅಡ್ಗೆ ಏನ್ ಮಾಡ್ಕೊಂಬರಕ್ ಹೇಳಿದ್ಯಾ ಗೌರಾಜಿಗೆ? ನಾನು ಮುದ್ದೆ ಮಾಡ್ಕೊಂಡು ಅನ್ನ ಸಾರು ಮಾಡ್ಕೊಂಡ್ ಬಾ ಅಂತ ಹೇಳಿದ್ದೆ. ಅವಳೇನೋ ರೊಟ್ಟಿ ಹಾಕೊಂಡು ಉಚ್ಚಾಲ್ ಚಟ್ನಿ ಮಾಡ್ಕೊಬತ್ತಾಳ ಅನ್ಕೊಂಡ್ ಪಾಪ. ತಿಂತಿ ಅಲ್ವೇನ ರಾಗಿ ರೊಟ್ಟಿಯ? ರೊಟ್ಟಿ ಹಾಕೊಂಡು ಉಚ್ಚಾಲ್ ಚಟ್ನಿನೇ ಮಾಡ್ಕೊ ಬರ್ಲಿ ಬುಡು ಬೋರಾಜ. ಭಾರಿ ಚೆನ್ನಾಗಿರುತ್ತೆ. ಗೌರಾಜಿ ಕೈಲಿ ಅಡ್ಗೆ ಅಂದ್ರೆ ಭಾರಿ ಚೆನ್ನಾಗಿರುತ್ತೆ. ತಿಂದ್ 8 ದಿನ ಆತ್ ನಾನು. ಅದ್ ಯಾವತ್ತೋ ಒಂದಿನ ಕೋಳಿ ಸಾರು ಮಾಡಿದ್ರಲ್ಲ, ಅವತ್ತು ಉಂಡಿದ್ದು ಕಡಂತೆ. ರೊಟ್ಟಿನೇ ಹಾಕೋ ಬರ್ಲಿ ಬಿಡಿ, ಭಾರಿ ಚೆನ್ನಾಗಿರುತ್ತೆ. ಕಣ್ರಂಗಣ್ಣ ಉಚ್ಚಲ್ ಚಟ್ನಿನೂ ಅಷ್ಟೇಯ. ಅವ್ ಅಜ್ಜಿ ಭಾರಿ ಚೆನ್ನಾಗಿ ಮಾಡ್ಕೊಡುತ್ತಿ. ತುಪ್ಪ ಹಾಕೊಂಡು ಉಣ್ತದ್ರೆ ಒಂದ್ 7-8 ರೊಟ್ಟಿ ತಿಂದ್ಬಿಡ್ತೀನಿ ನಾನಂತೂ. ನನಗ್ ಗೊತ್ತಿಲ್ವೇ ಸಿದ್ದಪ್ಪ ಹೆಂಗ್ ಮಾಡುತ್ತೆ ಗೌರಜ್ಜಿ ಅಡ್ಗೆಯ ಅಂತ ಹೇಳಿ. ಒಂದಿನ ಕೋಳಿ ಸಾರಿಗೆ ಬೆಣ್ಣೆ ಹಾಕ್ಬಿಟ್ಟು ಮುದ್ದೆ ಕೊಟ್ಟತ್ತು. ಭಾರಿ ಚೆನ್ನಾಗಿತ್ತು ಮಾತ್ರ ಊಟ ಮಾತ್ರವ. ಅದಕ್ಕೆ ಮತ್ ನಮ್ ಬೋರಾಜ ಇಷ್ಟು ಗಟ್ಮುಟ್ಟಾಗಿರೋದು. ನಮ್ಮಂಗೆ ಹಾಸ್ಪಿಟ್ಲು ಅದು ಇದು ಅಂತ ಸುತ್ತ ಹೆಂಗೆ ಗಟ್ಮುಟ್ಟಾಗಿ ಉಂಡ್ಕೊಂಡು ಹೆಂಗ್ ಆರಾಮಾಗಿ ಓಡಾಡುತ್ತಿ. ನಡ್ರ ಪಾಪ ನಡ್ರು. ನಿಮ್ ಹೆಂಡ್ತಿದ್ದೀರೇನು ಅಡ್ಗೆ ಚೆನ್ನಾಗ್ ಮಾಡಲ್ವಾ? ಈಗಿನ ಹುಡುಗಿರು ಎಂತೆಂತ ತರ್ತರದ ಅಡ್ಗೆ ಮಾಡ್ತಾರೆ. ನಮ್ಮ ಅಜ್ಜಿ ಹಂಗ್ ಬರೀ ಮುದ್ದೆ ಅನ್ನ ಸಾರನೆ ಮಾಡ್ಕೊಂಡ್ ಕೂತ್ಕೊತಾರೇನೋ. ನಡಿ ಬೇರ್ ಬೇರ್ನತ್ಲಾಗಿ ಆ ಕೆಲಸ ಮಾಡ್ಕೊಂಡ ನಡಿ. ಅಷ್ಟೊತ್ತಿಗೆ ಊಟ ತಗೊಂಬರ್ತಾರೆ, ಊಟ ಮಾಡುವಂತೆ.
ಹಾ ಏನೇ ಹೇಳ್ಬೋರಜ್ಜ. ಆಗಿನ ಕಾಲದಾರು ನಮ್ಮ ಅವ್ವ ನಮ್ಮ ಅಪ್ತಿರ್ ಕಾಲದಾಗೆಲ್ಲ ಅಡ್ಗೆ ಮಾಡ್ಕೊಂಡ್ ಉಣ್ತಿದ್ರಲ್ಲ, ಆ ರುಚಿ ಈಗೆಲ್ಲ ಬರುತ್ ಬೋರಜ್ಜ. ಏನಿದ್ರು ಆಗಿನ ಕಾಲದಾಗ ಮಾಡಾರಯ್ಯ, ಅಡ್ಗೆ ಮಾಡೋರು ಅನ್ಸ್ಕೊಳಾರು. ಈಗಿನ ಕಾಲದವ್ರು 2 ಮೆಣಸಿಗೆ ಕುಯ್ದು 2 ಈರುಳ್ಳಿ ಕುಯ್ದು ಅಗ್ರಣಗ್ ಹಾಕ್ತಾರೆ. ಏನ್ ಚೆನ್ನಾಗಿರುತ್ತ ಬೋರಜ್ಜ. ಆಗಿನ ಕಾಲದಾಗ ರೊಟ್ಟಿ ಹಾಕ್ತಿದ್ರೆ 4 ಮನಿ ಗಮ್ಮ ಅನ್ನೋದು, ಹುಳ್ಳಿಕಾಳು ಸಾರು ಮಾಡ್ತಾರೆ 10 ಮನಿ ಗಮ್ಮ ಅನ್ನೋದು. ಈಗ ಹಂಗ ಅನ್ನತ್ತ ಮಿಕ್ಸಿಲ್ ಖಾರ ಆಡಿಸ್ತಾರೆ ಒಯ್ತಾರೆ. ಏನ್ ಚೆನ್ನಾಗಿರುತ್ತ ಬೋರಜ್ಜ. ನೀನ್ ಹೇಳೋದು ಸರಿ ಕಣ್ ಪಾಪ. ಆಗೆಲ್ಲ ಹುಳ್ಳಿಕಾಳು ಸಾರಿ ಬೆಣ್ಣೆ ಹಾಕೊಂಡ್ ಉಣ್ತಿದ್ರೆ ಅರ್ಧ ಊರಿಗೆ ಗಮ್ಮ ಅನ್ನೋದು. ಈಗ ಹಂಗೆಲ್ ಗಮ್ಮ ಅನ್ನತ್ತೋ. ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟು ಎಂತೆಂತವು ಮಿಷಿನ್ಗಳು ಬಂದು ಇಡೀ ಆರೋಗ್ಯನ ಕೆಡ್ಸಾಕ್ಬಿಟ್ಟತ್ ಕಣೋ ಅತ್ಲಾಗ ನಮ್ದು. ನಮ್ ಕಾಲದಾಗೆಲ್ಲ ಕೆಲ್ಸನ ಹಂಗ ಮಾಡೋರ್ ಕಣ್ ಪಾಪ. 2 ಮುದ್ದೆ ಉಂಡ್ ಕೆಲ್ಸ ಮಾಡ್ದು ಅಂದ್ರೆ ಬೆವ್ರು ಹಂಗೆ ಕಿತ್ಕೊಂಬಂದಿರೋದು. ಅದಕ್ಕೆ ಕಣೋ ನಮ್ಮ ಆರೋಗ್ಯ ಚೆನ್ನಾಗಿರೋದು. ಈಗಿನ ಕಾಲದಾಗೆ ಸಿದ್ದಪ್ಪನ್ ನೋಡ್ತಲ್ವಾ ನೀನು? ಗುಂಡಾಣಿ ಗುಂಡಂಗ್ ಉಣ್ತಾನೆ, ಗುಂಡಾಣಿ ಗುಂಡಂಗ್ ಓಡಾಡ್ತಾನೆ. ಏನ್ ಕೆಲಸ ಮಾಡ್ತಾನೆ ಅನ್ಕೊಂಡಿದ್ದೀರಮ್ಮಣ್ಣ ನೀನು? ಥಾ ಸುಮ್ನಿರ್ಬೋರ ಜಾತ್ಲಾಗಿ. ನಿನ್ನಷ್ಟು ಕೆಲ್ಸ ಹಾಕ್ಲ ಕಣಮ್ ನನಗೆ. ನನಗೆ ಕೈ ಕಾಲೆಲ್ಲ ಸೋತ್ ಬಂದ್ಬಿಡ್ತಾವೆ ಗುದ್ಲಿ ಕೆಲಸ ಮಾಡ್ದೆ ಅಂದ್ಬಿಟ್ರತ್ಲಾಗಿ. ಅದಕ್ಕೆ ನಾನು ಏನ್ ಕೆಲಸ ಮಾಡಕ್ ಹೋಗಲ್ ಕಣ್ ಬೋರಾಜ ನಾನು. ಸರಿ ಕಣ್ ರಾಮಣ್ಣ, ಬಿರ್ಬಿರ್ನ ಒಂದೊಂದ್ 3 ದಾಪಿಗೆ ತಗ್ಸೋಗತ್ಲಾಗಿ. ಒತ್ತಾಗುತ್ತ ಹೋಗೋ. ನೀನು ಎಲ್ಲ ಬ್ಯಾರೆ ಕಡೆ ಒಪ್ಕೊಂಡಿದ್ದೆ ಅಂತಲ್ಲಿ ಹೋಗುವಂತೆ ಊಟ ಮಾಡ್ಕೊಂಡು. ಉಫ್ ಉಫ್ ಉಫ್. ಅಯ್ಯೋ ಈ ಮಳೆ ನೆಂದ್ರತ್ ಕೊತ್ಕುವೆ ಈ ಸೌದೆನೆ ಉರಿತಿಲ್ಲ ಅತ್ಲಾಗಿ. ಈ ರೊಟ್ಟಿ ಹಾಕವತ್ತಿಗೆ ಸಾಕಾಗೋಗತ್ತತ್ಲಾಗಿ. ಏನಾರ ಅನ್ನ ಸಾರು ಮುದ್ದೆನ ಮಾಡ್ಕೊಂಡು ಹೋಗಿ ರಾಗದತ್ಲಾಗಿ. ನಮ್ಮ ಅತ್ತೆ ಆಕಾರ ಹೇಳ್ತಾವ ರೊಟ್ಟಿ ಹಾಕೊಂಡು ಉಚ್ಚಲ್ ಚಟ್ನಿ ಮಾಡ್ಕೊ ಬತ್ತೀನಿ ಅಂತ ಹೇಳಿ. ಯೋಟ್ ಹಾಕಿದ್ಯಮ್ಮ ರೊಟ್ಟಿಯ ಬಿರ್ಬಿರ್ನ ಹಾಕತ್ಲಾಗಿ. 12:30 1 ಗಂಟೆ ತಗೊಂಬ ನೋಡ್ಬೇಕು ಅಂತ ಹೇಳಿ ನಿಮ್ಮ ಮಾವ ಹೇಳೋಗೈತಿ. ಅಯ್ಯ ಈಗ ಒಂದ್ 10 ಹಾಕಿದೀನಿ ಕಣತ್ತೆ. ನೋಡಿದ್ರು ಒಲೆನೆ ಉರಿತಿಲ್ಲ. ಉರ್ಬಿ ಸಾಕಾಗೋದೆ ಅತ್ಲಾಗಿ. ಮಳೆ ನೆಂದ್ರತ್ ಕೊತ್ಕುವೆ ಯೋಟ್ ಉರ್ಬಿರು ಕತ್ಕಂತಿಲ್ ಕಾಣತ್ತೆ ಒಲೆ. ಎಣ್ಣೆ ದಿವ್ಸಯ್ಯ ಸೌದೆ ಒಳಗೆ ಹಾಕಬೇಕಲ್ವೇನಮ್ಮ ನೀನು? ಆ ಸುಮ್ನೆ ಕೂತ್ಕಂತೀಯ ಮಳೆ ಬರ್ತದ್ರುವೆ. ಈಗ ಉರಿತಿಲ್ಲ ಅಂತ ಹೇಳಿ ಕೂತ್ಕೊಂಡ್ ಕಣ್ಣಿ ಸುರಿಸ್ತಿದ್ಯಲ್ಲ ಮಾತ್ರ ಮುಂದೆಗೆ. ಆ ಯೋಟ್ ಚೆನ್ನಾಗ್ ಉರಿತದ ನಮ್ಮ ಒಲೆ. ನೀನು ಸೌದೆ ಒಳಗೆ ಹಾಕ ಬರ್ದೇನಮ್ಮ ಮಳೆ ಇಟ್ಕೊಂಡೈತೆ ಅಂತ ಗೊತ್ತಾದ ಮೇಲೆ. ಸೌದೆ ಒಳಗಿದಾವೇನ ಅನ್ಕೊಂಡೆ ಕಾಣತ್ತೆ ನಾನು ನೋಡ್ಲೇ ಇಲ್ಲ. ನೋಡೋದು ಎಲ್ಲ ನೆಂದೋಗವೆ. ಒಳಗ್ ನೋಡಿದ್ರೆ ಒಂದ್ ಪಿಳ್ಳ ಸೌದು ಇಲ್ಲ. ಇನ್ನೇನ್ ಮಾಡಮ್ ಬಿಡಾದೆ ಅತ್ಲಾಗಿ. ಒಂದ್ 10 ಹಾಕಿದೀನಿ. ಇನ್ನೊಂದ್ 5 6 ಹಾಕೊಡ್ತಾನೆ. ತಗೊಂಡೋಗಿ ಎಲ್ಲಾರ್ಗು ಇಕ್ಕೊಟ್ಬಿಟ್ಟು ಬಂದ್ಬಿಡಿ ಅತ್ಲಾಗಿ. ಹಾ ಎಲ್ ಸಾಲತ್ತಮ್ಮ ಒಂದ್ 20 25 ಹಾಕ್ಬೇಕು. ಆ ಸಿದ್ದಪ್ಪನ್ ಬೇರೆ ಕರ್ಕೊಂಡು ಹೋಗೈತೆ. ಆ ಸಿದ್ದಪ್ಪಂಗೆ ಬೇಕು ಒಂದ್ 7-8 ರೊಟ್ಟಿ. ಉಚ್ಚಾಲ್ ಚಟ್ನಿ ಅಂದ್ರೆ 7-8 ರೊಟ್ಟಿ ತಿನ್ನುತ್ತೆ. ಒಂದ್ 20-25 ಹಾಕಮ್ಮ. ಇಲ್ಲ ಎಲೆಯಲ್ಲಿ ನಾನೋಸಿ ಹಾಕೊಟ್ಟನಂತೆ. ತಾ ಸುಮ್ನಿರಿಯತ್ತೆ, ನಿಮ್ ಕೈಲೆಲ್ಲ ಆಗುತ್ತೆ. ನನ್ಗೆ ಊಟ ಗಂಟವ ಉರ್ಬಿ ಗಂಟೆಲ್ಲ ಉರಿ ಬಂದು ಕಣ್ಣೀರೆಲ್ಲ ಬತ್ತಿದಾವೆ. ನೀವು ಸುಸ್ಕಿತ್ತಾಗಿರೋ ಸುಮ್ನಿರಿ, ನಾನು ಹಾಕೊಡ್ತೀನಿ ಒಟ್ಟೋತಾದ್ರುವೆ. ಚಟ್ನಿ ಮಾಡಿದ್ಯಾ ಇಲ್ಲ ನಾನೇ ಮಾಡೋಣಮ್ಮ? ಕಾಯಿ ಚಟ್ನಿ ಉಚ್ಚಾಲ್ ಚಟ್ನಿ ಎಲ್ಲ ರುಬ್ಬಿಟ್ಟಿದೀನಿ. ರೊಟ್ಟಿ ಒಂದ್ ಹಾಕಿದ್ರೆ ತಗೊಂಡೋಗೋದು ಆಟ ಯಾಕಣತ್ತೆ. ಇನ್ನ ನೀರು ಅಲ್ಲೇ ಬತ್ತಿರ್ತವೆ, ನೀರು ಅಲ್ಲೇ ಇಟ್ಕೊಂತಾರ ಮಾವಯ್ಯ. ರೊಟ್ಟಿ ಮಾತ್ರ ತಗೊಂಡೋಗಿ, ರೊಟ್ಟಿನವೇ ಚಟ್ನಿನವೇ. ಸರಿ ಹಾಕಣಮ್ಮ. ಬಿರ್ಬಿರ್ನ ಹಾಕೊಡೋ ಒಂಚೂರ. ನಿಮ್ಮ ಮಾವಯ್ಯ ಆಮೇಲೆ ಹತ್ಕು ಬೈತಾರ. ಊಟತ್ತಾದ್ರು ಬರ್ಲಲ್ಲ ಏನ್ ಮಾಡ್ತಾರ ಇಬ್ರು ಇರ್ಕೊಂಡ್ ಮನೇಲಿ ಅಂತ ಹೇಳಿ ಬೈತಾರ. ಬಿರ್ಬಿರ್ನ ಹಾಕೊಡು. ಇದೇನ್ ಗೌರಕ್ಕ ನಿಮ್ಮ ಹೊಲದೊಳಗೆ ಜೆಸಿಪಿ ನಿಂತಲ್ಲಿ ಏನ್ ಕೆಲಸ ಮಾಡಿಸ್ತದ್ರಿ? ನೀನೆಲ್ಲ ಹೋಗಿದ್ದೆ ಲಕ್ಷ್ಮಿ ಇಟ್ಟೋದ್ಕೆ ಜೆಸಿಪಿ ನೋಡಕ್ಕೆ? ತ್ವಾಟಕ್ಕೆ ಹೋಯ್ದೆ ಕಣ್ ಗೌರಕ್ಕ. ಒಲಿಗ್ ಸೋದುತ್ತಲ್ಲ ಅಡಿಗೆ ಮಾಡಕ್ಕೆ ತಗೋಬರೋಣ ಅಂತ ಹೇಳಿ ಹೋಗಿದ್ನಲ್ಲ. ಅಲ್ಲೇ ನೋಡ್ದೆ ಏನೋ ಕೆಲಸ ಮಾಡಿಸ್ತಾವ್ರಲ್ಲ ಇವ್ರ ಮನೆ ಕೇಳೋಣ ಅಂತ ಹೇಳಿ ಬಂದೆ ನಾನು ಅದಕ್ಕೆ. ಇನ್ನೇನ್ ಕೆಲಸ ಮಾಡ್ಸೋದು ಎಲ್ಲ ಅರ್ಕೆ ಸೊಸಿಗೆ ಹೇಳಿತ್ತ ನಮ್ಮ ಅಜ್ಜ. ಅವ್ ಅರ್ಕೆ ಸೊಸಿತ ಇಂತಲ್ಲ ಗುಂಡಿ ತೆಗಿಯಕಂತ ಹೇಳಿತ್ತಂತೆ ಕಣಮ್ಮ. ಅದಕ್ಕೆ ಬಂದ್ ನಿಂತೈತ್ ಕಣಂತಾಗ. ಅದೇನ್ ಸೌದೆ ಒತ್ಕೊಂಬರಕ್ ಹೋಯ್ದೆ. ನೋಡೋರು 3 ದಿನದಿಂದ ಮಾಡಿ ಇಟ್ಕೊಂಡದೆ. ಸೌದೆ ಒತ್ಕೊಂಬಂದಲ್ಲ ಒಣಗಿದಾವೆ ನೀವು? ಇಲ್ ಕಣ್ ಗೌರಕ್ಕ, ಸೌದೆ ಒಂದ್ ಚೂರು ಒಣಗಿಲ್ಲ. ನೋಡಿದ್ರೆ ಮನೆಗೂ ಎಲ್ಲ ಅಡಿಗೆ ಮಾಡಕ್ಕೆ. ನಿಮ್ ಮನೆ ಒಂದ್ ಹೊರ ಇದು ಕೊಡ್ತೀಯ ಸೌದೆಯ? ಓ ನೀನು ಬಿಡೆ, ಟಮಾಟೆ ಈರುಳ್ಳಿ ಸಾಲ ಕೇಳಂಗೆ ಸೌದೆನುವೆ ಸಾಲ ಕೇಳ್ತಿದ್ಯಲ್ಲ ನೀನು. ಸೌದಿಲ್ಲ ಅಂದ್ರೆ ಒಟ್ಕಿಟ್ಟಿಲ್ಲ, ಇನ್ಯಾವ ಮಾಡೋಣ? ನಾನು ಒಂದರ ತಂದದನೆ. ಬಿಸ್ಲತ್ತಾಗ ಒಣಗಿಸ್ಬಿಟ್ಟು ಕೊಟ್ಟನಂತೆ. ಒಂದ್ ವಾರ ಸೌದಿರು ಕೊಡತ್ಲಾಗಿ. ನಿಜವಾಗ್ಲೂ ಇಲ್ ಕಣಮ್ಮ, ಒಂದ್ ವಾರ ಸೌದಿಲ್ಲ. ಎಲ್ಲ ಒಂದ್ 4 ಕಡ್ಡಿತ್ತನ ಅದನ್ನೇ ತಗೊಂಡಮ್ಮ. ಸೊಸೆ ರೊಟ್ಟಿ ಹಾಕ್ತಾ ಕೂತಾಳೆ. ಬೆಳಗ್ಗೆ 11 ಗಂಟೆಗೆ ಹಾಕಿ ಕೂತಿರೋಳು. ಇನ್ನು ಒಂದ್ 10 ರೊಟ್ಟು ಬಂದಲ್ಲ. ನಾನು ಅದನ್ನೇ ಬೈಕೊಂಬಂದೆ. ಸೌದೆ ಒಳಗೆ ಹಾಕಬಾರ್ದ, ಇರೋ ಸೌದೆ ತೆಗ್ದು ಮಳೆ ನೆನೆಯಕ್ ಬಿಟ್ಬಿಟ್ಟು ಈ ಕಣ್ಣು ರುಬ್ಸ್ಕೊಂಡು ಕೂತಿದ್ದಲ್ಲ ಅಂತ ಹೇಳಿ. ನಾನು ಮಂತ ಇದ್ರೆ ಒಳಗೆ ಕಾಯ್ಕೊಂಬಿಡಿನ್ ಕಣ್ಗೌರಕ್ಕ. ಕೂಲಿಗೆ ಅಂತ ಹೇಳಿ ಹೋಗಿದ್ದೆ. ನೋಡ್ರಿ ಇಂತ ಕೆಲಸ ಆಗದೆ. ಮಳೆ ಬೇರೆ ಇಟ್ಕೊಂಡ್ರತ್ಕೋ ಅದಕ್ಕುವೆ ಎಲ್ಲ ಪುಟ್ಟು ನೆಂದೋಗವೆ. ಇನ್ನೇ ನಮ್ಮ ಅಜ್ಜಿ ನಾನು ಒಳಗೆ ಒಂದ್ ಸೌದಲ್ಲ ಮತ್ ಕಡ್ಡಿನೂ ತೆಗ್ದು ಹಾಕಿರಲ್ಲ. ಕೂಲಿಗೆ ಹೋಗಲ್ಲ ಒಂದ್ ತೆಗ್ದು ಹಾಕೋಣ ಅಂತ ಹೇಳಿ ನೋಡಿದ್ರೆ ಈಗ ಅಡಿಗೆ ಮಾಡಕ್ ಒಂದ್ ಕಡ್ಡು ಸೌದಿ ಕಣ್ಗೌರಕ್ಕ ಹಂಗಾಗದೆ. ಅದಕ್ಕೆ ಹೇಳಿ ಬಂದೆ ನಿಮ್ಮಲ್ಲೇ ಒಂದ್ ಕಟ್ಟಿದ್ದು ತಗೊಂಡ್ ಹೋಗೋಣ ಒಂದ್ ವಾರ ಸೌದಿದ್ರೆ ಅಂತ ಹೇಳಿ. ಅಡ್ಗೆ ಮಾಡ್ಕೊಂಡ್ ಉಣ್ಣಕ್ ಸೌದಿಲ್ಲ ಅಂತ ಹೇಳಿನ ನಮ್ಮ ನಾನು ಕೊಟ್ ಕಳ್ಸಿವ್ನ ಇದ್ದಿದ್ರಿ. ಬೇಕಾರಲ್ಲಿ ಕೊಡ್ಕ ಇದಾವ್ ನೀನೇ ನೋಡೋಗು. ನೆಂದವ ಚೆನ್ನಾಗಿದಾವ ಅಂತ ಹೇಳಿ. ಚೆನ್ನಾಗಿರೋ ಒಂದ್ 2 ವಾರ ತಗೊಂಡ್ ಹೋಗುವ ಅಂತಿರವ. ಇನ್ನೇನ್ ನೋಡಕ್ ಹೋಗನ್ ಬಿಡ್ಗವ್ರಕ್ಕ. ನೀನೇನ್ ಸುಳ್ಳು ಹೇಳಕಲ್ ನೀನು. ಬಿಡಪ್ಪ ಇನ್ನೇನ್ ಮಾಡೋಣ? ಆ ಸೀಮನೆ ಸ್ಟವ್ ಐತೆ, ಅದ್ರಾಗೆ ಒಂಚೂರು ಅಕ್ಕಿ ಬೇಯಕ್ ಹಾಕ್ತೀನತ್ಲಾಗಿ. ಸರಿ ಆತು ಹೋಗು, ಅಕ್ಕಿ ಬೇಸೋಗು. ನಾನು ಒಂಚೂರು ಹೋಗಿ ತೋಟಕ್ಕೆ ಊಟ ಕೊಟ್ಟು
ಅವಳಿಗೆ ಮಧ್ಯಾಹ್ನ ಊಟ ಕೊಟ್ಟು ಬರ್ಬೇಕಣಮ್ಮ. ರೊಟ್ಟಿ ಹಾಕ್ಸಿ ಉಚ್ಚಲ್ ಚಟ್ನಿ ಮಾಡ್ಸಿದ್ದೀನಿ, ತಗೊಂಡೋಗಿ ಕೊಟ್ಟು ಬರ್ತೀನಿ ನಾನು ಹೊತ್ಲಾಗಿ. ಸರಿ ಕಣ್ಗವ್ರಕ್ಕ, ಆತು ಹೋಗ್ ಕೊಟ್ಬಿಡ್ಪ. ಹುಷಾರು ಮತ್ತೆ ಮಳೆ ಬಂದ್ ಎಲ್ಲಾದನು ಜಾರ್ತ ಕೂತದೆ, ಎಲ್ಲರೂ ಜಾರ್ಗೀರ್ ಬಿದ್ದಿಯಾ, ನಿಧಾನಕ್ಕೆ ಹೋಗು. ಈರೋ ಸೌದೆ ಒಳಿಕೆ ತಾಯ್ಕಲ್ಲ, ನಾವೇ ಹತ್ತ ಸೊಸರ್ ಜಗಳ ಆಡ್ತಿದೀವಿ. ನೋಡಿದ್ರೆ ಇವಳೊಬ್ಳು ಬಂದವಳೆ, ಒಂದೂವರೆ ಸೌದೆ ಕೊಡ್ಗವ್ರಕ್ಕ ಅಂತ ಹೇಳಿ ಇವಳಿಗೆ ಕೊಟ್ಬಿಟ್ಟು ನಾನು ಎಲ್ಗ ಹೋಗೋಣ ಕಾಣೆ. ಮೂರ್ ದಿನದಿಂದ ಮಳೆ ನೋಡ್ರಿ ಹಿಂಗ್ ಹಿಡ್ಕೊಳದಲ್ಲ. ಅಜ್ಜಿ ಇನ್ನು ಅಡಿಗೆ ಆಗ್ಲಿಲ್ಲನ ಅಜ್ಜಿ? ಬಿರ್ಬಿನ ಬಾರಜ್ಜಿ, ಒತ್ತಾಗುತ್ತೆ. ತಾತ ನೋಡ್ರಿ ಬೈಯತ್ತೆ, ಊಟ ತಗೊಂಬರ್ದನಿ ಏನ್ ಮಾಡ್ತಿದ್ಲ ಪಾಪ ನೀವು ಅಂತ ಹೇಳಿ. ನಿಮ್ ತಾತ ಬೈದನಿ ಏನ್ ಮಾಡದ್ ಬಾರ್ಲ ಪಾಪ, ಅಡ್ಗೆ ಹಾಕ್ಬಾರ್ದೇನು? ನಿಮ್ಮ ಅಮ್ಮ ರೊಟ್ಟಿ ಹಾಕ್ತಾ ಕೂತವಳೆ, ಸೌದ್ ನೋಡ್ರಿ ಉರಿತಿಲ್ಲ ಕಣಂದ್ ಬಾರು, ಮಳೆ ನಂದರದ್ ಕೋತ್ಕುವೆ. ಅದೇ ಸ್ಟವ್ ಇತ್ತಲ್ಲ, ಅದ್ರ ಮೇಲೆ ರೊಟ್ಟಿ ಹಾಕದಲ್ವೇನ ಅಜ್ಜಿ? ಒಲೆ ಉರಿಲಿಲ್ಲ ಅಂದ್ಮೇಲೆ ಆ ಕೂಲಿ ಬಂದವ್ರಿಗೆ ಒತ್ತ ಊಟ ಕೊಟ್ರೆ ಸುಮ್ಮನೆ ಆಗ್ತಾರೇನ ಅಜ್ಜಿ ಅವರು? ಲಾ ಪಾಪ, ಸೀಮೆಣ್ಣೆ ಎಲ್ಲಾಯ್ತು? ಒಂದ್ 2 ಲೀಟರ್ ನಿಮ್ದು ಅಜ್ಜ ಎಲ್ಲ ಕೇರ್ಪೇಟೆಗೆ ಹೋದಾಗ ಅಂಗಡಿನ ತಗೊಂಬಂದತೆ. ಆ ಸೀಮೆಣ್ಣೆಲಿ ನಾವು ರೊಟ್ಟಿ ಹಾಕೊಂಡ್ ಕೂತ್ಕೊಂಡ್ಬಿಟ್ರೆ ಆ ಕರೆಂಟ್ ಅದ ಕತ್ಲೆ ದೀಪ ಉರ್ಸಕ್ಕೆ ಏನ್ ಮಾಡ್ತೀಯೋ? ತಾತ ಹೋದಾಗ ಇನ್ನೊಂದ್ 2 ಲೀಟರ್ ತಗೊಂಬ ಅಂತಂದ್ರೆ ಆತು ಕಣಜ್ಜಿ. ಈಗ ಅರ್ಜೆಂಟ್ ಆಗಿ ಊಟ ಕೊಡ್ಬೇಕು ಅಂದಾಗ ಇನ್ನೇನ್ ಮಾಡಕ್ಕಾಗತ್ತೆ? ಸೀಮೆಣ್ಣೆ ಒಲೆಗೆ ಅಡಿಗೆ ಮಾಡ್ರೆ ಅಂತ ಬೇಡ ಅಂದಿತ್ತೇನಜ್ಜಿ? ಈಗ್ಲೂ ಆತು ಕಣ, ಸುಮ್ನಿರು. ನೀನು ತಾತಂಗ್ ಗಾಬರಿ ಬೀಳ್ಬೇಡ. ಅಡ್ಗೆ ಆಗೈತ್ ಕಣ, ತಗೊಂಡೋಗದೆ ಕಣ, ಸುಮ್ನಿರು. ಅತ್ತೆ ತಗೊಳ್ಳಿ, ರೊಟ್ಟಿಯನ್ನ ಹಾಕಿ ಬುತ್ತಿ ಕಟ್ಟಿದೀನಿ, ತಗೊಂಡೋಗಿ ಊಟಕ್ಕೆಲ್ಲ ಕೊಟ್ಟು ಬನ್ನಿ ಅವರಿಗೆ. ಸರಿ ಕಣ, ಮಾತು ಹೆಂಗಾರ ಆಗ್ಲಿ ಒಂದ್ ಬಾಟ್ಲು ನೀರ್ ಹಾಕ್ಬಿಡ ಮಾತ್ಲಾಗ ಬ್ಯಾಗ್ ಒಳಕ್ಕೆ. ಹಾಕಿದೀನಿ ಕಣತ್ತೆ, ಒಂದ್ ಬಾಟ್ಲು ನೀರ್ ಹಾಕಿದೀನಿ. ತೀರಾ ಸಾಲಲ್ಲ ಅಂತವ್ರೆ ಸಿದ್ದಪ್ಪನ್ ತೋಟದಾಗೆಲ್ಲರವ ನೀರ್ ಕ್ಯಾಪ್ ಇಚ್ಬಿಡಿ. ಅಲ್ಲಿ ಲೋಡ್ ನೀರ್ ಬರ್ತಾವಲ್ಲ, ಆ ಲೋಡ್ ನೀರ್ ಇಟ್ಕೊಂಡ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಇಕ್ಕೊಡತ್ತೆ. ಏನ್ ಹಾಕಲ್ ಕಣತ್ತೆ, ಚೆನ್ನಾಗಿರ್ತಾವ ಲೋಡ್ ನೀರು. ಯಾವ್ದಾರ ಬೋರಿನ ಕ್ಯಾಪ್ ಇಚ್ಚಿದೆ ಲೋಡ್ ನೀರ್ ಬರ್ತಾವ, ಅಲ್ಲೇ ಇಟ್ಕೊಂಡ್ ತಿಂಕೊಂಡ್ ಬಾ ಕೊಡಮ್ಮ. ನನಗ್ ಗೊತ್ತಲ್ವಾ, ಕೊಡು ಬಿರ್ನಿ. ಗೊತ್ತಾಗತ್ತ ಏನೋ ಟೈಮ್ ಔಟಾಗದಮ್ಮ. ಟೈಮ್ ಈಗ 12:15 ಕಣಂತ ಹೋಗತ್ತೆ. ನೀವ್ ಹೋಗೋತಿಗೆ 1 ಗಂಟೆ ಆಗಿರುತ್ತೆ. ಕರೆಕ್ಟ್ ಆಗಿ ಊಟ ಟೈಮ್ ಆಗುತ್ತೆ ಹೋಗಿ. ಅದೇ ಬಿರ್ಬಿನೆ ತಗಳಾಗೆ, ಇದು ಯೋಟತ್ ಮಾಡ್ತಾ ಇದೀನಿ ತಗಳಾಗ. ಲಾ ಪಾಪ, ನಿಮ್ಮ ಅಜ್ಜಿಯ ನಿಧಾನ ಕರ್ಕೊಂಡು ಹೋಗ್ಬೇಕಣು. ಅವಸ ಅವಸರ ಮಾಡಿ ಕರ್ಕೊಂಡು ಹೋಗಿ 3 ದಿನ ಮಾಡುತ್ತೈತೆ. ಎಲ್ಲರ ಬೇಲ್ಸ್ ಕೇಳ್ಸಿ ಮತ್ತೆ ನಿಧಾನ ಕರ್ಕೊಂಡು ಹೋಗ್ಬೇಕು ನೀನು. ನನಗೆ ಗೊತ್ತಿಲ್ವೇನಮ್ಮ, ನಿಧಾನಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಿಡಮ್ಮ ನಾನು. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀಯಾ ಇಲ್ಲ ಕಾಲ್ ಕೊಟ್ಟೆಲ್ಲರ ಬೀಳಸ್ತೀಯಾ ನೀನು ಅಂತ ತರ್ಲೆ ಮಂಜ ನೀನು. ಯಾರಜ್ಜಿ ಏನೋ ಬಾಯ್ತಿದ್ಯಲ್ಲ, ನಾನು ಏನ್ ಮಾಡ್ದೆ ಅಜ್ಜಿ ನಿನಗೆ? ಯಾವಾಗಲೂ ನನ್ನ ಬಗ್ಗೆ ಹೇಳ್ಕೊಂಡು ಬಾಯ್ಕಂತಿರ್ತೀಯಲ್ಲ ನೀನು. ನಾನೆಲ್ ಬೈಕಣ್ಣ ಪಾಪ, ನನ್ನ ಮೊಮ್ಮಗ ಅಂತಾನಲ್ಲ, ನನ್ನ ಮೊಮ್ಮಗ ಬಾರಿ ಒಳ್ಳೆ ಅನ್ಕೊಂಡ್ ಕೊಡಮ್ಮ ಇಲ್ಲಿ ನಿನ್ ಜಾಗ ಅಂತ ಹೇಳಿದ್ ನಿಮ್ಮ ಅಮ್ಮಂಗಿ. ನಾನು ಯಾಕೆ ನಿನ್ ಬೈಕಳಂ ಬಾರು? ಅಪ್ಪೆ ಹುಷಾರು, ನಿಧಾನಕ್ಕೆ ನಡ್ಕೊಂಡು ಹೋಗಿ ನೀವು. ಅವನೇನೋ ಬರಬರ್ನು ಓದ ಅಂತ ಹೇಳಿ ನೀವು ಓದ್ಗಿದ್ದೀರ ಹಂಗೆ. ಎಲ್ಲ ತನು ಮಳೆ ಬಂದ್ ಜಾರ್ತ ಕೂತವೆ. ಕಣ ತಗಳಮ್ಮ, ನಿಧಾನಕ್ಕೆ ಹೋಗ್ತೀನಿ ಕಣಂತೆ. ಅವ್ನು ಓಡೋದ ಅಂತ ಹೇಳಿ ನಾನು ಓಡೋಗ್ತೀನೇನಮ್ಮ. ನಿಧಾನಕ್ಕೆ ಹೋಗ್ತೀನಿ ಕಣಂತೆ, ಹೋಗ್ ನೀನು ಊಟ ಮಾಡೋಗ್ ನೀನು. ಅದೇ ನಾವು ಇಟ್ಲ ಕಡೆಯಿಂದ ಬರ್ಬಾರ್ದಿತ್ತು ಕಣಜ್ಜಿ, ಜಾಗ ಚೆನ್ನಾಗಿಲ್ಲ ಇಲ್ಲಿ, ಮಳೆ ಹೋಯ್ದು ಎಲ್ಲ ಸರಸರು ಜಾರ್ತ ಕೂತೈತಿ. ನಾವು ಆ ಕಡೆಯಿಂದನೇ ಬರ್ಬೇಕಿತ್ತು ಕಣಜ್ಜಿ, ನಿನ್ ಮಾತು ಕೇಳ್ಕೊಂಡು ಈ ಕಡೆಯಿಂದ ಬಂದ್ಬಿಟ್ಟೆ ನಾನು. ಏನ್ ಮಾಡ್ತೀನಿ ನಡಿಲ್ಲ ಪಾಪ ಅತ್ಲಾಗಿ. ನನಗೇನ್ ಗೊತ್ತು ಹಿಂಗಾಗೈತೆ ಅಂತ ಹೇಳಿ, ಎಲ್ಲ ಚೆನ್ನಾಗೈತೆ ಅಂತ ಹೇಳಿ ಕರ್ಕೊಂಬಂದೆ. ನೋಡಿದ್ರೆ ಹಿಂಗಾಗೈತಲ್ಲ, ನಡಿ ಏನ್ ಮಾಡಕ್ಕಾಗತ್ತೆ, ನಿಧಾನಕ್ಕೆ ಮಾಡಿ ಬಿದ್ದಿದ್ದೀಯ. ನಾನೇನೋ ನಿಧಾನಕ್ಕೆ ಹೋಗ್ತೀನಿ ಕಣಜ್ಜಿ, ನೀನೇ ಇರೋದು. ಒಂಚೂರು ಜಾರ್ತು ಅಂತ ಹೇಳಿದ್ರೆ ದವಾಖಾನ್ತಿಗೆ ಆಮೇಲೆ ನನಗೆ ಬೈಸ್ತೀಯ ನೀನು, ತಾತನ ಕೈಲು ಅಮ್ಮನ ಕೈಲುವ. ಇಲ್ಕ ನಡಿಲ್ಲ ಪಾಪ, ನಾನೇನ್ ಬಿಡಲ್ಕ ನಡಿಯೋ. ಆಲೆ ಗುಂಡಿ ಬಾಗ್ದು ಮುಗಿತೇನ್ ರಾಮಣ್ಣ? ಕಣಂದ್ ಬಾ ಗೌರಾಜಿ, ನಿನ್ಗೋಸ್ಕರನೇ ಕಾಯ್ತಿದ್ದಿ. ನೀನ್ ರಾಗಿ ರೊಟ್ಟಿನೂ ಉಚ್ಚಾಲ್ ಚಟ್ನಿನೂ ತರ್ತೀನಿ ಅಂತ ಹೇಳಿತ್ತಲ್ಲ ಬೋರಾಜ, ನಿನ್ಗೋಸ್ಕರನೇ ಕಾಯ್ತಿದ್ದೆ ಕಣ್. ಬಾ ಗೌರಾಜಿ, ಊಟ ಮಾಡ್ಕೊಂಡ್ ನಾನು ಕುಮಾರಣ್ಣದ್ ಹೋಗ್ಬೇಕು. ನಾನು ಅದಕ್ಕೋಸ್ಕರನೇ ಬಿರ್ಬಿನ್ನು ಬಂದೆ ಕಣ ಪಾಪು. ನಾನು ಓಡೋಡ್ ಬಂದೆ ಅತ್ಲಾಗಿ, ನನ್ನ ಮೊಮ್ಮಗು ನಾನುವೆ ಓಡೋಡ್ ಬಂದು ರಾಮಣ್ಣ ನಮ್ಗೋಸ್ಕರನೇ ಕಾಯ್ತಿರುತ್ತೆ ಅಂತ ಹೇಳಿ. ನಮ್ಮ ಅಜ್ಜಿ ಓಡೋಡ್ ಬರ್ಲೇ ಇಲ್ಲ, ನಿಧಾನಕ್ಕೆ ಬಂದೈತೆ. ನೋಡಿದ್ರೆ ರಾಮಣ್ಣಂಗೆ ಅಂತ ಹೇಳುತ್ತಲ್ಲ ಅಜ್ಜಿ, ಯೋಟ ಸುಳ್ಳು ಹೇಳುತ್ತೆ ನೋಡಿ. ಬೋರಲ್ಲಿ ನೀರ್ ಆನ್ ಮಾಡ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡಿರ ಪಾಪ ನೀವೆಲ್ಲವ. ತೊಳ್ಕೊಂಡಿದ್ದೀವಿ ಕಣ್ ಕೊಡ್ಗೋರಾಜಿ. ನಿಮ್ಮ ಅಜ್ಜ ಬಿಡ್ಬೇಕ ಕೈಕಾಲ್ ತೊಳ್ಕೊಳ್ಳಲ್ಲ ಅಂದ್ರೆ? ಬೋರ ಆನ್ ಮಾಡ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡ್ ಬಂದಿದೀವಿ ಕಣಂತೆ. ಬಿರ್ಬಿನ್ ಒಂದ್ 2 ರೊಟ್ಟಿ ಕೊಡಿಲ್ಲಿ. ಕುಡಿಯಕ್ ನೀರ್ ತಗೊಂಬಂದಿದ್ಯಾ ಇಲ್ಲ ನಾನೇ ಒಂದ್ ಬಿನ್ಗೆಲ್ ಇಟ್ಕೊಂಬರಾನೆ? ರಾಮಣ್ಣ ಚೆನ್ನಾಗೈತೇನಪ್ಪ ಉಚ್ಚಲ್ ಚಟ್ನಿ? ಕಣ್ ಗೌರಾಜಿ, ಬಾರಿ ಚೆನ್ನಾಗೈತಿ. ನಿನ್ ಕೈ ರುಚಿ ಚೆನ್ನಾಗಿದ್ದಂಗಿರುತ್ತೇನಜ್ಜಿ? ನಾನ್ ಅಲ್ಕಂಡ್ ರಾಮಣ್ಣ ಮಾಡ್ರದ್ ನಾನ್ ಸೋಸೆ. ಏನಾದ್ರು ನಾನೇ ಅಲ್ವಾ ಹೇಳ್ಕೊಟ್ಟಿರೋದು, ಹಂಗಾಗ್ ಬಾರಿ ರುಚಿಯಾಗಿ ಮಾಡದ್ಕಂಡ್ ರಾಮಣ್ಣ. ಕಣಜ್ಜಿ, ಬಾರಿ ಚೆನ್ನಾಗೈತಿ. ನಾನು ಇನ್ನೂ ಒಂದ್ 2 ರೊಟ್ಟಿ ಕೊಡಿಲ್ಲ, ನಾನು ತಿಂತೀನಿ ಕಣಂತಿ. ಚೆನ್ನಾಗೈತೆ ಉಚ್ಚಾಲ್ ಚಟ್ನಿ ತುಪ್ಪಕ್ಕುವೆ, ಬಾರಿ ಚೆನ್ನಾಗೈತ್ ಕಣಂತಿ. ಲಾ ಮಂಜ, ಇದೇನೋ ಮನಿಂದ ಬಂದು ಇಲ್ಲಿ ರೊಟ್ಟಿ ತಿಂತದಿಯಲ್ಲ, ಯಾಕೆ ನಿಮ್ಮ ಅಮ್ಮ ಮನೆಗೆ ರೊಟ್ಟಿ ಕೊಡ್ಲಿವೇನೋ ನಿನ್ಗೆ? ನಮ್ಮಮ್ಮ ತಿನ್ನು ಅಂತ ಹೇಳ್ತು ಕಣ್ ರಾಮಣ್ಣ, ನಾನೇ ತಿನ್ಲಿಲ್ಲ. ನಾನು ಅಲ್ದತ್ರ ನಾನು ತಾತನ ಜೊತೆ ತಿಂತೀನಿ ಅಂತ ಹೇಳಿ ಬಂದೆ. ಅಯ್ಯೋ ಹಂಗಲ್ ಕಣ್ ರಾಮಣ್ಣ ಆಡೋದವನು, ಅವ್ರ ತಾತನ್ಗಿಂತ ಹೆಚ್ಚಾಗಿ ಆಡ್ತಾನೆ. ಒತ್ತಾಯ್ತು ಕಣಜ್ಜಿ, ತಾತ ಬೈಯುತ್ತೆ. ಇನ್ನು 7 ಕಜ್ಜಿ ಹೊಲ್ತಕ್ ಊಟ ತಗೊಂಡೋಗೋದು. ಬಿರ್ಬಿನು ಬಾರಜ್ಜಿ ಅಂತ ಹೇಳಿ ಕೂಗಾಡ್ಕೊಂಡು ಒಳಿಕೆ ಹೋಗ್ಲಿ ಕಣ್ ರಾಮಣ್ಣ. ಅವನು ಆಚೆ ಕಡೆಲ್ಲ ಓಡಾಡ್ತಿದ್ದ, ಅವ್ರ ಅಮ್ಮ ಅಡಿಗೆ ಮಾಡ್ಕೊಂಡ್ ತರಗಂಟ್ಲುವೆ. ಅವನಿನ್ ಎಲ್ಲಿ ಊಟ ಮಾಡ್ತಾನೆ, ಇಲ್ಲೇ ಬಂದ ಅತ್ಲಾಗಿ.
ಇನ್ನೇನೆ ಮತ್ತೆ 12:30 1 ಗಂಟೆಗೆ ಊಟ ತಗೊಂಡ್ ಬಾ ಅಂತ ಆದ್ರೆ ನೀನು 1:15 ಬಂದದೀಯ ಒತ್ಲಂತೆ ತಗೊಂಡ್ ಬರೋದಲ್ವೇನಿ ನಿನ್ಗೋಸ್ಕರ ರಾಮಣ್ಣ ಕಾಯ್ಕೊಂಡ್ ಕೂತದೆ ಆಡ್ ತೂರ್ದಿಂದ ನಡ್ಕೊಂಡ್ ಬರ್ಬಾರ್ದೇನಾಚ ಆ ಅಜ್ಜಿ ಮೊದ್ಲೇ ಆ ಅಜ್ಜಿ ಕಾಲ್ ಆಗಲ್ಲ ನೋಡಿದ್ರಿ ಅಂತಂದ್ರ ಊಟ ಓದ್ಕೊಂಡ್ ಬಂದೈತೆ ಅಂದ್ರೆ ಗ್ರೇಟ್ ಅನ್ಬೇಕು ಆ ಅಜ್ಜಿಗೆ ನೋಡಿದ್ರ ಸ್ನೇಹಿತರೆ 6 ತೂರಿಂದ ಊಟ ಓದ್ಕೊಂಡ್ ಬಂದ್ರೆ ಅಜ್ಜನ್ ಕಾಲ್ ಬೈಸ್ಕೊಂಡ್